ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನವರಾತ್ರಿಯ 4ನೇ ದಿನವಾದ ಇಂದು ದುರ್ಗಾ ಮಾತೆಯ ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ನಾವು ಪೂಜಿಸುತ್ತೇವೆ. ಕೂಷ್ಮಾಂಡ ದೇವಿ ಯಾರು ಹಾಗೂ ಅವಳಿಗೆ ಇಷ್ಟವಾದ ಹೂವು, ಪ್ರಸಾದ, ದೇವಿಯ ಮಂತ್ರ ಹಾಗೂ ಕೂಷ್ಮಾಂಡ ದೇವಿಯನ್ನು ಯಾಕೆ ಪೂಜಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ದಿನ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಮಲ್ಲಿಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕು. ದೇವಿಗೆ ಬೆಲ್ಲದಿಂದ ಮಾಡಿದ ಯಾವುದೇ ಪ್ರಸಾದವನ್ನು ನೈವೇದ್ಯ ಮಾಡಬಹುದು. ಶುದ್ಧ ಮನಸ್ಸಿನಿಂದ ದೇವಿಯನ್ನ ಪೂಜಿಸುವವರಿಗೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸಂಪತ್ತು ಮತ್ತು ಶಕ್ತಿ ಲಭಿಸುತ್ತದೆ. ಕೂಷ್ಮಾಂಡ ದೇವಿಯು ಸೂರ್ಯನ ಅಧಿಪತಿಯಾಗಿರುವುದರಿಂದ ಜಾತಕದಲ್ಲಿ ಸೂರ್ಯನಿಂದ ಉಂಟಾಗುವ ಕೆಡುಕುಗಳನ್ನು ನಿವಾರಿಸಲು ಅವಳ ಪೂಜೆ ಸಹಕಾರಿಯಾಗುತ್ತದೆ. ದೇವಿಯ ಶ್ಲೋಕ: ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲು ತಮೇವ ಚ ದದನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ. ಓಂ ಕೂಷ್ಮಾಂಡ ದೇವಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ ಎಂಬ ಮಂತ್ರ ಪಠನೆಯ ಮೂಲಕ ದೇವಿಯನ್ನ ಭಕ್ತಿಯಿಂದ ಪೂಜಿಸಬೇಕು. ಕೂಷ್ಮಾಂಡ ದೇವಿಯ ಆರಾಧನೆಯು ಭಕ್ತರಿಗೆ ಸಂಪತ್ತು ಮತ್ತು ಯಶಸ್ಸನ್ನ ನೀಡುತ್ತದೆ. ಭಕ್ತರ ಎಲ್ಲ ರೋಗಗಳು ಮತ್ತು ದುಃಖಗಳು ದೂರವಾಗುತ್ತವೆ. ಕೂಷ್ಮಾಂಡ ದೇವಿಯು ದುರ್ಗೆಯ 4ನೇ ಅವತಾರ. ಸೃಷ್ಟಿಯ ದೇವತೆಯಾಗಿದ್ದು ಬ್ರಹ್ಮಾಂಡವನ್ನು ತನ್ನ ದೈವಿಕ ನಗುವಿನಿಂದ ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ. ಅವಳ ಹೆಸರು ಕೂಷ್ಮಾಂಡ. ಕು ಅಂದರೆ ಸ್ವಲ್ಪ, ಉಷ್ಮ ಅಂದರೆ ಉಷ್ಣತೆ, ಅಂಡ ಅಂದರೆ ಮೊಟ್ಟೆ. ಮೊಟ್ಟೆಯ ಆಕಾರದ ಬ್ರಹ್ಮಾಂಡವನ್ನು ದೇವಿ ಸೃಷ್ಟಿ ಮಾಡಿರ್ತಾಳೆ. ಹಾಗಾಗಿ ಅವಳಿಗೆ ಕೂಷ್ಮಾಂಡ ದೇವಿ ಅಂತ ಕರೆಯುತ್ತಾರೆ. ದೇವಿಗೆ 8 ಕೈಗಳಿವೆ. ಆದ್ದರಿಂದ ಅವಳನ್ನು ಅಷ್ಟಭುಜಾ ದೇವಿ ಎಂದು ಕರೆಯುವರು. ಅವಳ 7 ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ತಾವರೆ ಹೂ, ಚಕ್ರ, ಗದೆ ಮತ್ತು ಅಮೃತ ತುಂಬಿದ ಕಲಶ ಇದೆ. 8ನೇ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿರ್ತಾಳೆ. ಇದು ಸಿದ್ಧಿ ಮತ್ತು ನಿಧಿಗಳ ಸಂಕೇತವಾಗಿರುತ್ತದೆ. ಹಾಗಾದರೆ ಕೂಷ್ಮಾಂಡ ದೇವಿ ಅಂದರೆ ಯಾರು? ಕೂಷ್ಮಾಂಡ ದೇವಿಯ ಕಥೆ ಏನು ಅಂತ ನೋಡ್ತಾ ಹೋಗೋಣ. ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಅಂದರೆ ಇಡೀ ವಿಶ್ವ. ಇಡೀ ವಿಶ್ವವನ್ನು ತನ್ನ ನಗುವಿನ ಮೂಲಕ ಸೃಷ್ಟಿ ಮಾಡ್ತಾಳೆ. ದೇವಿಗೆ ಕೂಷ್ಮಾಂಡ ಅಂತ ಹೆಸರು ಬರಲು ಕಾರಣ ಏನು ಅಂತ ನೋಡೋದಾದರೆ, ಕೂಷ್ಮಾಂಡ ಅಂತಂದರೆ ಬಿಳಿ ಕುಂಬಳಕಾಯಿ ಅಂದರೆ ಊದು ಕುಂಬಳಕಾಯಿ. ಅದನ್ನು ದೇವಿ ತುಂಬ ಇಷ್ಟಪಡ್ತಿರ್ತಾಳೆ. ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಮತ್ತು ಕೂಷ್ಮಾಂಡವನ್ನು ಇಷ್ಟಪಡೋದಕ್ಕಾಗಿ ಅವಳನ್ನು ಕೂಷ್ಮಾಂಡ ದೇವಿ ಅಂತ ಕರೆಯಲಾಗುತ್ತೆ. ಹಾಗಾದರೆ ಬ್ರಹ್ಮಾಂಡ ಯಾವ ರೀತಿ ಉಗಮವಾಯಿತು ಅಂತ ನೋಡೋದಾದರೆ, ಬ್ರಹ್ಮಾಂಡವು ಕತ್ತಲೆಯಿಂದ ತುಂಬಿದ ಶೂನ್ಯಕ್ಕಿಂತ ಹೆಚ್ಚಿಲ್ಲದ ಸಮಯ. ಎಲ್ಲಿಯೂ ಪ್ರಪಂಚದ ಯಾವುದೇ ಸೂಚನೆಗಳು ಇರಲಿಲ್ಲ. ಆದರೆ ನಂತರ ಅಸ್ತಿತ್ವದಲ್ಲಿರುವ ದೈವಿಕ ಬೆಳಕಿನ ಕಿರಣವು ಎಲ್ಲೆಡೆ ಹರಡುತ್ತೆ. ಶೂನ್ಯದ ಪ್ರತಿಯೊಂದು ಮೂಲೆಯನ್ನು ಬೆಳಗಿಸುತ್ತೆ. ಈ ಬೆಳಕಿನ ಸಮುದ್ರವು ಹೆಂಗಿತ್ತಂದರೆ ನಿರಾಕಾರವಾಗಿತ್ತು. ಇದ್ದಕ್ಕಿದ್ದಂತೆ ಅದು ಒಂದು ನಿರ್ದಿಷ್ಟ ಗಾತ್ರವನ್ನು ತೆಗೆದುಕೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ. ಅಂತಿಮವಾಗಿ ದೈವಿಕ ಮಹಿಳೆಯಂತೆ ಕಾಣಿಸುತ್ತೆ. ಅವಳೇ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿಯ ಮೌನ ಮುಗುಳ್ನಗೆಯಿಂದ ಬ್ರಹ್ಮಾಂಡದ ಜನನ ಸಂಭವಿಸಿದೆ. ದೇವಿಯ ನಗುವು ಕತ್ತಲೆಯನ್ನು ಸಂಪೂರ್ಣ ದೂರ ಮಾಡಿ ಕಳಿಸಿರುತ್ತೆ. ಹೀಗೆ ಬ್ರಹ್ಮಾಂಡದ ಹೊಸ ಸೃಷ್ಟಿಯನ್ನು ದೇವಿ ರೂಪಿಸಿರ್ತಾಳೆ. ತನ್ನ ಮೂಕ ನಗುವಿನೊಂದಿಗೆ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಜೀವನವನ್ನು ತುಂಬುತ್ತಾಳೆ. ಭೂಮಿ, ಗ್ರಹಗಳು, ಸೂರ್ಯ, ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳನ್ನು ಅಸ್ತಿತ್ವಕ್ಕೆ ತರ್ತಾಳೆ. ಆದರೆ ಜೀವನವನ್ನು ಉಳಿಸಿಕೊಳ್ಳಲು ಜಗತ್ತಿಗೆ ಸೂರ್ಯದೇವರ ಅಗತ್ಯವಿರುತ್ತೆ. ಆದ್ದರಿಂದ ದೇವಿಯು ಸೂರ್ಯನ ನಡುವೆ ತನ್ನನ್ನು ಕೇಂದ್ರೀಕರಿಸ್ತಾಳೆ. ಅವಳು ಜೀವನಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಬೆಳಕಿನ ಉತ್ಪತ್ತಿಗೆ ಕಾರಣರಾಗ್ತಾಳೆ. ಸೂರ್ಯನು ಜಗತ್ತಿಗೆ ಜೀವವನ್ನು ನೀಡ್ತಾನೆ ಮತ್ತು ಕೂಷ್ಮಾಂಡ ದೇವಿಯು ಸ್ವತಃ ಸೂರ್ಯನ ಶಕ್ತಿಯಾಗಿ ನಿಲ್ತಾಳೆ. ಅವಳು ಸೂರ್ಯ ದೇವರ ಮಧ್ಯಭಾಗದಲ್ಲಿ ವಾಸಿಸುವಾಗ ಎಲ್ಲ ಶಕ್ತಿಯ ಮೂಲವಾಗಿರ್ತಾಳೆ. ಇದು ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಸೃಷ್ಟಿ ಮಾಡುತ್ತೆ. ಸೂರ್ಯನ ಕಿರಣಗಳಿಂದ ಎಲ್ಲ ಜೀವಿಗಳಿಗೆ ಜೀವನವನ್ನು ಒದಗಿಸ್ತಾಳೆ. ಅವಳ ಶಕ್ತಿಯು ಸೂರ್ಯನಿಗೆ ಎಲ್ಲರಿಗೂ ಜೀವ ನೀಡುವ ಸಾಮರ್ಥ್ಯವನ್ನು ನೀಡುತ್ತದೆ. ಏಕೆಂದರೆ ಅವಳು ಸ್ವತಃ ಶಕ್ತಿಯಾಗಿದ್ದಾಳೆ. ಅವಳು ಸೂರ್ಯನ ಶಕ್ತಿಯ ಮೂಲ. ಅವಳಿಲ್ಲದೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮುಸುಕಾಗುತ್ತದೆ, ಶಕ್ತಿಹೀನವಾಗುತ್ತದೆ. ಭಗವಂತನಾದ ಸೂರ್ಯ ಸೃಷ್ಟಿಗೆ ಜೀವ ಕೊಡ್ತಾನೆ, ಆದರೆ ಅವಳೇ ಅದಕ್ಕೆ ಕಾರಣಕರ್ತಳಾಗಿರ್ತಾಳೆ. ಈ ರೀತಿಯಾಗಿ ಕೂಷ್ಮಾಂಡ ದೇವಿಯ ರೂಪವು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅವಳು ವಿಶ್ವಕ್ಕೆ ಜನ್ಮ ನೀಡುವ ತಾಯಿಯಾಗ್ತಾಳೆ. ತನ್ನ ನಗುವಿನ ಶಕ್ತಿಯಿಂದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸ್ತಾಳೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದುರ್ಗಾದೇವಿಯ ಮುಂದಿನ ಅವತಾರ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.